ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ, ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ತಾಜಾ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುವುದು. ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಗಾಲಾ ಆಪಲ್, ರಾಕೆಟ್ ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬೆ, ಆರೆಂಜ್, ರೆಡ್ ಗ್ಲೋಬ್ ದ್ರಾಕ್ಷಿ, ಗ್ರೀನ್ ಗ್ಲೋಬ್ ದ್ರಾಕ್ಷಿ ಸೇರಿದಂತೆ ವಿವಿಧ ದ್ರಾಕ್ಷಿಗಳು, ಏಲಕ್ಕಿ ಬಾಳೆಹಣ್ಣು, ಅನಾನಸ್, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೇರಲ, ಸಪೋಟ, ಕಿವಿ ಗ್ರೀನ್ ಸೇರಿದಂತೆ ವಿವಿಧ ಹಣ್ಣುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳ ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆಯ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ಮುರುಗಮಲ್ಲ ಅಮ್ಮಾಜಾನ್ ಮತ್ತು ಬಾವಾಜಾನ್ ಉರುಸ್ ಆಗಸ್ಟ್ 26 ಮತ್ತು 27ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಮುರುಗಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಹಾಗೂ ಉರುಸ್ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಹಾಗೂ ಎರಡನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲದಲ್ಲಿ ಆಗಸ್ಟ್ 26 ಮತ್ತು 27ರಂದು ಉರುಸ್ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಆಗಸ್ಟ್ 26ರಂದು ಗ್ರಾಮಸ್ಥರ ವತಿಯಿಂದ ಊರಿನ ಗಂಧೋತ್ಸವ ನಡೆಯಲಿದ್ದು, ಆಗಸ್ಟ್ 27ರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ನೆರವೇರಿಸಲಾಗುವುದು. ಉರುಸ್ ಅಂಗವಾಗಿ ಕವಾಲಿ ಹಾಗೂ ಸಾಂಪ್ರದಾಯಿಕ ಕಲಾಂ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ನೆರಳಿಗಾಗಿ ಪೆಂಡಾಲ್, ಉಚಿತ ಅನ್ನ ದಾಸೋಹ ಸೇರಿದಂತೆ ವಿವಿಧ ಮೂಲಸೌಕರ್ಯಗಳನ್ನು ಸಹ ಕಲ್ಪಿಸಲಾಗಿದೆ. ವಕ್ಫ್ ಜಿಲ್ಲಾಧಿಕಾರಿ ನವೀದ್ ಪಾಷಾ ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಉರುಸ್ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು, ಆಗಮಿಸುವ ಭಕ್ತರಿಗೆ ಕುಡಿಯುವ ನೀರು, ಪ್ರಸಾದ ಹಾಗೂ ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ಬಶೀರ್ ಅಹಮದ್ ಹಾಗೂ ಜಬೀವುಲ್ಲಾ ಮಾತನಾಡಿ, ಉರುಸಿಗೆ ಆಗಮಿಸುವ ಭಕ್ತರು ಗುರುತಿನ ಚೀಟಿಗಾಗಿ ತಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕೆಂದು ಮನವಿ ಮಾಡಿದರು. ಅದೇ ರೀತಿ ಸಣ್ಣ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ಸೂಚಿಸಲಾಗಿದ್ದು, ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡದಂತೆ ಹಾಗೂ ಬೆಟ್ಟಗುಡ್ಡಗಳ ಮತ್ತು ನೀರಿನ ಕುಂಟೆಗಳ ಬಳಿ ಅನಗತ್ಯವಾಗಿ ತೆರಳಿ ಅಪಾಯಕ್ಕೆ ಸಿಲುಕದಂತೆ ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ವಕ್ಫ್ ಜಿಲ್ಲಾ ಕಚೇರಿಯ ಶಂಸುಲ್ಲಾ ಮೊಯೀಜ್, ನವಾಜ್ ಹಾಗೂ ದರ್ಗಾ ಮೇಲ್ವಿಚಾರಕರಾದ ತಯ್ಯೂಬ್, ನವಾಜ್, ಬಾಬು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ತಿಂಗಳ 26 ಮತ್ತು 27ರಂದು ಚಿಂತಾಮಣಿ ತಾಲೂಕು ಮುರುಗಮಲ ಗ್ರಾಮದಲ್ಲಿ ಹಜರತ್ ಫಕೀರ್ ವಲಿ ಉರ್ಫ್ ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ, ಖವಾಲಿ ಕಾರ್ಯಕ್ರಮವೂ ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ಮತ್ತು ಇಲ್ಲಿ ಈ ಊರಿನ ಗ್ರಾಮಸ್ಥರು, ಹಿಂದೂ ಮತ್ತು ಮುಸ್ಲಿಮರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಖವಾಲಿ ಕಾರ್ಯಕ್ರಮ ಇನ್ಶಾಅಲ್ಲಾ 27ನೇ ತಾರೀಕು ಸಂಜೆ ಮತ್ತು ಇಬ್ಬರು ಹವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಅಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆಸ್ಪತ್ರೆ ಅಂದರೆ ಇಲ್ಲಿ ಇದು ಮೆಡಿಕಲ್ ಚೆಕಪ್ ಇರುತ್ತೆ. ಏನಾದರೆ ನಮ್ಮ ಹತ್ರ ಅಷ್ಟು ಸೀರಿಯಸ್ ಆದರೆ ನಾವು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಅದು ತುರ್ತಾಗಿ ನಾವು ಚಿಂತಾಮಣಿ ಆಸ್ಪತ್ರೆಗೆ ಅದಕ್ಕೆ ಶಿಫ್ಟ್ ಮಾಡಿದ್ವಿ. ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೃಹತ್ ವಾಟರ್ ಪ್ರೂಫ್ ಪೆಂಡಾಲನ್ನು ಹಾಕಿದ್ದೀವಿ.
ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತಿಗಾಗಿ ವಿವಿಧ ಕಡೆಯಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು ಅತಿ ಹೆಚ್ಚು ಅಂದರೆ 450 ಮೆನ್ ತೊಗೊಂಡಿದ್ದು ಪೊಲೀಸ್ ಬಂದೋಬಸ್ತ್ ನಾವು ಅರೇಂಜ್ ಮಾಡಿದ್ದೀವಿ. ಮುಖ್ಯವಾಗಿ ಆರೋಗ್ಯ ಇಲಾಖೆಯಿಂದ 24 ಗಂಟೆ ಅವರಿಗೆ ಇದು ಸೌಲಭ್ಯ ನೀಡೋಕ್ಕೆ ಮಾಡಿದ್ದೀವಿ. ಮತ್ತು ಒಂದು ಫೈರ್ ಇಂಜಿನ್ನ ಅರೇಂಜ್ ಮಾಡಿದ್ದೀವಿ ಮತ್ತು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖರಮೌಲಿ ವಾರ್ಸಿ ಮತ್ತು ಚಾಂದ್ ಖಾದಿಯವರು ಬರ್ತಾರೆ. ಎಷ್ಟು ಗಂಟೆಗೆ ಕವಾಲಿ ಸ್ಟಾರ್ಟ್ ಆಗುತ್ತೆ? 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ಈ 2026 ಕಾರ್ಯಕ್ರಮ ರುಸ್ ಗಂಗಾ ನಮ್ಮ ಜಾನ್ ಬಾವಾಜಾನು ಇಲ್ಲಿ ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ಎಲ್ಲ ಕಡೆಯಿಂದ ಆಲ್ ಇಂಡಿಯಾಯಿಂದ, ಡೆಲ್ಲಿಯಿಂದ, ಗೋವಾದಿಂದ, ಕರ್ನಾಟಕ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಡಿಸ್ಟ್ರಿಕ್ಟಿಂದ ಎಲ್ಲ ಬಂದು ಅಮ್ಮ ಜಾನ್ ಬಾವಾಜನಲ್ಲಿ ಪೂಜೆ ಸಲ್ಲಿಸಿ ಅವರ ಹತ್ರ ಬೇಡ್ಕೊಳ್ತಾರೆ. ಅವ್ರಿಗೆ ಅನಾರೋಗ್ಯ ಇರೋದು ರೋಗ ಏನೇನಿದೆ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಗುಣಪಡಿಸ್ಕೊಂಡು ಇಲ್ಲಿಂದ ಬಹಳ ಜನ ಹೋಗಿರ್ತಾರೆ. ಎಷ್ಟು ಜನ ಇಲ್ಲಿ ಬರ್ತದೆ ಅವ್ರಿಗೆಲ್ಲ ನಾವು ಸೌಕರ್ಯವನ್ನು ಮಾಡಿದ್ದೇವೆ. ಆದರೂ ಏನಾನ ಹೆಚ್ಚು ಕಮ್ಮಿ ಇದ್ದರೆ ಅವರು ನಮ್ಮಲ್ಲಿ ವಿನಂತಿ ಮಾಡ್ಬೋದು. ನಾವಿಲ್ಲಿ ಒಂದು ಹೆಲ್ಪ್ ಲೈನು ಇಟ್ಟಿದ್ದೀರಿ, ಡಾಕ್ಟ್ರು ಮೆಡಿಕಲ್ಲು ಇಟ್ಟಿದ್ದೀರಿ, ಹಾರ್ಟ್ ಡಾಕ್ಟ್ರ್ ಇಟ್ಟಿದ್ದೀರಿ, ಶುಗರ್ ಡಾಕ್ಟ್ರ್ ಇಟ್ಟಿದ್ದೀರಿ, ಆಂಬುಲೆನ್ಸ್ ಇಟ್ಟಿದ್ದೀರಿ. ಆಮೇಲೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ. ಕುಡಿಯೋಕ್ಕೆ ನೀರು, ಆಮೇಲೆ ಟಾಯ್ಲೆಟು ಇದೆಲ್ಲ ವ್ಯವಸ್ಥೆ ಮಾಡಿ ಮೋರಿಗಳನ್ನು ಮುಚ್ಚಿಸಿದ್ದೀರಿ. ಗಿಡಗಳನ್ನು ಹಾಕಿಸ್ಬೇಕಂದಿದ್ರೆ ಆದರೆ ಮಳೆ ಬಂದು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅದು ಆದಮೇಲೆ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ದೀರಿ. ಮತ್ತು ನಮ್ಮ ವಕ್ಫ್ ಬೋರ್ಡ್ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅವರು 15-20 ದಿವಸ ಇರೋದ್ರೊಳಗಡೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೋರಿಗಳೆಲ್ಲ ಕ್ಲೀನ್ ಮಾಡಿದ್ದಾರೆ, ವಾಟರ್ ಸಪ್ಲೈ ಮಾಡಿದ್ದಾರೆ, ಕುಡಿಯೋ ನೀರು, ಆಮೇಲೆ ಇದು 24 ಅವರ್ಸ್ ವಾಟರ್ ಎಲ್ಲ ಟ್ಯಾಂಕ್ಗಳನ್ನು ಬರ್ತಿರುತ್ತೆ. ಬೋರು ಸರಿಪಡಿಸಿದ್ದಾರೆ, ನಲ್ಲಿಗಳು ಹಾಕಿದ್ದಾರೆ, ಟಾಯ್ಲೆಟ್ಗಳನ್ನು ತೊಳೆದು ಕ್ಲೀನಾಗಿ ಪೇಂಟ್ ಮಾಡಿ ಫುಲ್ ಕಂಪ್ಲೀಟ್ ಗುರುಸು ಗಂಧಕ್ಕೆ ಎಲ್ಲನೂ ಸೌಕರ್ಯ ಮಾಡಿ ಪೇಂಟು ಎಲ್ಲ ಕಡೆಯೂ ಹೊಡೆದಿದ್ದಾರೆ. ಇದೆಲ್ಲ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಬೋರ್ಡ್ ಅವ್ರಿಗೂ ಊರು ಜನರಿಗೂ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಮ್ಯಾನೇಜರ್ ತಿಪ್ಪಾದವರು ಅವರು ಸಹಕರಿಸಿದ್ದಾರೆ. 24 ಅವರ್ಸ್ ಡ್ಯೂಟಿ ಮಾಡಿದ್ದೀರಿ. ನಾವು 15 ಡೇಸ್ನಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮನ ಹಂಚ್ಕೊಂಡಿರೋದಕ್ಕೋಸ್ಕರ ನಾವು ಕಷ್ಟಪಟ್ಟಿದ್ದೀರಿ, ಅವರು ಊರು ಜನರು ಸೇರಿ ಎಲ್ಲ ಕಷ್ಟಪಟ್ಟು ಬರೋವ್ರಿಗೆ ನಾವು ಸಹಕರಿಸ್ಕೊಂಡು ಹಂಚ್ಕೊಂಡು ಹೋಗ್ಬೇಕಂತ ವಿನಂತಿ. वालेकुम मेरे माँ बहन को जो भी मुल्क का उर्स आज 25 से 20 को 6 20 को 7 तक यहाँ का अम्मा जान बाबा जान का उर्स होते जो आने वाले मेरे माँ बहना आपको दरबार से यकीदे से आना, यकीदे से जाना। वो आती जब फैमिली आती उनके बच्चे की चांग को सभी ले लेको उनके बच्चा को उन ताकत में रख लेना। वो आती मेरा बच्चा गमेगा वहाँ गमेगा इसको धरलाना ना। या आने वाले मेरे माँ बहना दूर दूर से आती वो आती बोड़ी आंगन जाना, तालाब आंगन जाना, नहीं सो आड़े टेढ़े काम आनी दरबार को आना। दरबार से और मिल रहे ना, यकीदे से आना, यकीदे से मेरे बाबा के दरबार से जाना। हर बात से भी आपको सहूलत से पहाड़ पर गए गिर गए, बोड़िया में गए गिर गए, ये कौन भी जवाबदारी लेते हैं। ये जवाबदारी पूरे तुम्हें आने वाले तुम्हारे बच्चों को तुम्हें आना सहूलत से देख लेको बाबा की जियारत कर लेको आराम से जाना। ಗಿಡಗಳನ್ನು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅದು ಆದಮೇಲೆ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ದೀರಿ. ಮತ್ತು ನಮ್ಮ ವಕ್ಫ್ ಬೋರ್ಡ್ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅವರು 15-20 ದಿವಸ ಇರೋದ್ರೊಳಗಡೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೋರಿಗಳೆಲ್ಲ ಕ್ಲೀನ್ ಮಾಡಿದ್ದಾರೆ, ವಾಟರ್ ಸಪ್ಲೈ ಮಾಡಿದ್ದಾರೆ, ಕುಡಿಯೋ ನೀರು, ಆಮೇಲೆ ಇದು 24 ಅವರ್ಸ್ ವಾಟರ್ ಎಲ್ಲ ಟ್ಯಾಂಕ್ಗಳನ್ನು ಬರ್ತಿರುತ್ತೆ. ಬೋರು ಸರಿಪಡಿಸಿದ್ದಾರೆ, ನಲ್ಲಿಗಳು ಹಾಕಿದ್ದಾರೆ, ಟಾಯ್ಲೆಟ್ಗಳನ್ನು ತೊಳೆದು ಕ್ಲೀನಾಗಿ ಪೇಂಟ್ ಮಾಡಿ ಫುಲ್ ಕಂಪ್ಲೀಟ್ ಗುರುಸು ಗಂಧಕ್ಕೆ ಎಲ್ಲನೂ ಸೌಕರ್ಯ ಮಾಡಿ ಪೇಂಟು ಎಲ್ಲ ಕಡೆಯೂ ಹೊಡೆದಿದ್ದಾರೆ. ಇದೆಲ್ಲ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಬೋರ್ಡ್ ಅವ್ರಿಗೂ ಊರು ಜನರಿಗೂ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಮ್ಯಾನೇಜರ್ ತಿಪ್ಪಾದವರು ಅವರು ಸಹಕರಿಸಿದ್ದಾರೆ. 24 ಅವರ್ಸ್ ಡ್ಯೂಟಿ ಮಾಡಿದ್ದೀರಿ. ನಾವು 15 ಡೇಸ್ನಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮನ ಹಂಚ್ಕೊಂಡಿರೋದಕ್ಕೋಸ್ಕರ ನಾವು ಕಷ್ಟಪಟ್ಟಿದ್ದೀರಿ, ಅವರು ಊರು ಜನರು ಸೇರಿ ಎಲ್ಲ ಕಷ್ಟಪಟ್ಟು ಬರೋವ್ರಿಗೆ ನಾವು ಸಹಕರಿಸ್ಕೊಂಡು ಹಂಚ್ಕೊಂಡು ಹೋಗ್ಬೇಕಂತ ವಿನಂತಿ. वालेकुम मेरे माँ बहन को जो भी मुल्क का उर्स आज 25 से 20 को 6 20 को 7 तक यहाँ का अम्मा जान बाबा जान का उर्स होते जो आने वाले मेरे माँ बहना आपको दरबार से यकीदे से आना, यकीदे से जाना। वो आती जब फैमिली आती उनके बच्चे की चांग को सभी ले लेको उनके बच्चा को उन ताकत में रख लेना। वो आती मेरा बच्चा गमेगा वहाँ गमेगा इसको धरलाना ना। या आने वाले मेरे माँ बहना दूर दूर से आती वो आती बोड़ी आंगन जाना, तालाब आंगन जाना, नहीं सो आड़े टेढ़े काम आनी दरबार को आना।
दरबार से और मिल रहे हैं ना, यकीदे से आना, यकीदे से मेरे बाबा के दरबार से जाना। हर बात से भी आपको सहूलत से पहाड़ पर गए गिर गए, बोरिया में गए गिर गए, ये कौन भी जवाबदारी लेते हैं। ये जवाबदारी पूरे तुम्हें आने वाले तुम्हारे बच्चों को तुम्हें आना सहूलत से देख ले को बाबा की जियारत कर ले को आराम से जाना।